ಅಲ್ಲ, ಇವತ್ತಿನ ದಿನದಲ್ಲಿ ಎಷ್ಟು ಮಾಹಿತಿಯನ್ನ ಕೊಟ್ಟರು ಸಹ ನಮ್ಮ ಹೆಣ್ಣು ಮಕ್ಕಳು ಸೌಂದರ್ಯದ ಪ್ರಜ್ಞೆ ಹೆಚ್ಚಿಗೆ ಕಾಡೋದ್ರಿಂದ ಇವತ್ತು ಎದೆ ಹಾಲನ್ನ ಮಗುವಿಗೆ ಕೊಡೋದಿಲ್ಲ ಮೇಡಮ್. ಆ ಒಂದು ಮಿತ್ಸು ಸಹ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಅಗಾಧವಾಗಿ ಸೇರ್ಕೊಂಡ್ಬಿಟ್ಟಿದೆ. ನನ್ನ ಸೌಂದರ್ಯ ಕಡಿಮೆ ಆಗ್ಬಿಡುತ್ತೆ. ಅದು ಸೌಂದರ್ಯ ಮೇಂಟೈನ್ ಮಾಡ್ಬೇಕಂತಂದ್ರೇನೆ ಎದೆ ಹಾಲು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರೆಗ್ನೆನ್ಸಿ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೇಡಮ್. ಪ್ರೆಗ್ನೆನ್ಸಿಯಲ್ಲಿ ಏನಾಗಿರುತ್ತೆ ಗೊತ್ತಾ, ಈ ನೇಚರ್ ಪ್ರಕೃತಿ ಹೆಂಗಿರುತ್ತೆ ಅಂತಂದ್ರೆ ಪ್ರಿಪೇರ್ ಮಾಡುತ್ತೆ ತಾಯಿಯ ದೇಹನ. ಅವ್ರಿಗೆ ವೇಸ್ಟ್ ಸುತ್ತ ಏನಂದ್ರೆ ಕೊಬ್ಬು ಶೇಖರಣೆ ಆಗಿರುತ್ತೆ. ಅದು ಯಾಕೆ ಆಗಿರುತ್ತೆ ಅಂದ್ರೆ ಈ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಆ ಕೊಬ್ಬು ಕರ್ಗಲಿ ಅಂತ ಅನ್ಕೊಂಡು. ಸೊ ಅದು ಎಕ್ಸ್ಟ್ರಾ, ಇವಾಗ ಹಾಲು ಕುಡಿಸ್ಬೇಕಂದ್ರೆ ಎಕ್ಸ್ಟ್ರಾ ಎನರ್ಜಿ ಬೇಕು, ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕಾಗುತ್ತಲ್ಲ. ಸೊ ಅದನ್ನ ಕರಗಲಿ ಅದಕ್ಕೆ ನೇಚರ್ ಆ ಥರ ಮಾಡಿರುತ್ತೆ. ಇವರು ಹಾಲು ಕುಡಿಸ್ಲಿಲ್ಲ ಅಂತಂತಂದ್ರೆ ಆಕ್ಚುಲಿ ಅದು ಕೊಬ್ಬು ಕರ್ಗೋದಿಲ್ಲ. ಸೊ ಅದು ಒಂದು ರೀತಿ ಹೆಲ್ಪ್ ಮಾಡುತ್ತೆ. ಅದು ಅವ್ರು ಏನೋ ಬೇರೆ ಥರ ಅಂದ್ಕೋತಾರೆ, ಆದರೆ ಹೇಳಿದ್ದು. ಆಮೇಲೆ ನಮ್ಮದು ಆಹಾರದ್ದು ಏನಾಗಿದೆ ಅಂದರೆ, ಇವಾಗ ಏನು ಹೆರಿಗೆ ಆದ ತಕ್ಷಣ ಏನು ಮಾಡ್ತಾರೆ, ಬಾಣಂತಿ ಅಂದ್ಕೊಂಡು ಅಂದರೆ ಆಹಾರದ ಮೇಲೆ ಕಂಟ್ರೋಲ್ ಅಂದರೆ ಒಂಥರ ಬೇರೆ ಥರನೇ ಇದು ಮಾಡ್ತಾರೆ. ಜಾಸ್ತಿ ತುಪ್ಪ ತಿನ್ನಬೇಕು, ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಪ್ರತಿಯೊಂದು ತೊಗೋಬೇಕು. ನಮ್ಮ ಇಂಡಿಯನ್ ಫುಡ್ ಹೇಗಿದೆಯಪ್ಪ ಅಂದರೆ, ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ತೊಗೋತೀವಿ, ಪ್ರೋಟೀನ್ ತುಂಬ ಕಡಿಮೆ ತೊಗೋತೀವಿ. ಪ್ರೋಟೀನ್ ಪ್ರಮಾಣ ಸಹ ಹೆಚ್ಚು ಮಾಡಬೇಕಾಗತ್ತೆ. ಸೊ ಪ್ರೋಟೀನ್ ಜಾಸ್ತಿ ನಮಗೆ ಎಷ್ಟು ಬೇಕಲ್ಲ ಅಡಕ್ವೇಟ್ ಪ್ರೋಟೀನ್ ತಿಂದಾಗ ಅವಾಗ ನಮಗೆ ಕೊಬ್ಬು ಶೇಖರಣೆ ಆಗೋದಿಲ್ಲ ಬಾಡಿಯಲ್ಲಿ. ಆಮೇಲೆ ಎಕ್ಸಸೈಸ್ ಸಹ ಬೇಕಾಗುತ್ತೆ. ನಾವು ಕೆಲವು ಸಲ ಪೋಸ್ಟ್ ನೇಟಲ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಹೆರಿಗೆ ಆದಮೇಲೆ ಅವ್ರು ಎಕ್ಸಸೈಸ್ ಮಾಡಬೇಕು, ಅಬ್ಡಾಮಿನಲ್ ಎಕ್ಸಸೈಸಸ್ಸು ಆ ಥರ ಎಲ್ಲ ಮಾಡ್ತಾರೆ. ಅದು ಏನು ಮಾಡೋಕ್ಕೆ ಹೋಗೋದಿಲ್ಲ ಹೆಣ್ಮಕ್ಳು ಇವಾಗ. ಸೊ ಅದರಿಂದ ಅವ್ರ ಸೌಂದರ್ಯ ಹಾಳಾಗುತ್ತೆ ಹೊರತು ಹಾಲು ಕುಡಿಸಿದ್ರಿಂದ ಅಲ್ಲ.